ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಸ್ವಾಸ್ಥ್ಯ ಸಮಾಜಕ್ಕೆ ನಮ್ಮ ಸ್ವಾಸ್ಥ್ಯ ಮನಸ್ಸು ಹೇಗಿರಬೇಕು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಗೆ ಏನು ಸಿಕ್ಕಿರೋದಿಲ್ವೋ ಅದನ್ನು ನಾವು ನಮ್ಮ ಪಾರ್ಟ್ನರ್ ಹತ್ರ ಆಗಲಿ, ನಮ್ಮ ಒಂದು ವರ್ಕ್ ಸ್ಪೇಸಲ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ನಾವು ಅದನ್ನು ಬಯಸ್ತಾ ಹೋಗ್ತೀವಿ. ಇದಕ್ಕೆ ಏನು ಕಾರಣ? ಯಾಕಂದರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮಗೆ ತುಂಬ ಎಮೋಷನಲ್ ಅಗತ್ಯ ಇರುತ್ತೆ. ಯಾಕಂದರೆ ನಮಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾವುದೂ ಗೊತ್ತಿರೋದಿಲ್ಲ. ಸೊ ಅದೊಂದು ಲರ್ನಿಂಗ್ ಫೇಸ್ ಆಗಿರುತ್ತೆ. ಬಟ್ ಆ ಲರ್ನಿಂಗ್ ಫೇಸಲ್ಲೇ ನಮಗೆ ತುಂಬ ಪೆಟ್ಟುಗಳನ್ನ ಬಿದ್ದಿರುತ್ತೆ. ಆ ಪೆಟ್ಟುಗಳನ್ನ ನಾವು ತಿಂದು ತಿಂದು ಏನು ಮಾಡಿರ್ತೀವಿ, ಪ್ರೀತಿ ಅಂದರೆ ನಾವು ತುಂಬ ಕೊಡಬೇಕು, ಓವರ್ ಗಿವ್ ಮಾಡಬೇಕು, ಓವರ್ ಡೂ ಮಾಡಬೇಕು, ಮತ್ತು ನಾವು ಯಾವಾಗಲೂ ಪೀಪಲ್ ಪ್ಲೀಸಿಂಗ್ ಆಗಿರಬೇಕು. ಆವಾಗಲೇ ಜನ ನಮ್ಮನ್ನ ಮೆಚ್ಚೋದು, ಜನ ನಮ್ಮನ್ನ ಒಪ್ಕೊಳ್ಳೋದು ಅನ್ನೋ ಹಂತಕ್ಕೆ ನಮ್ಮ ಮನಸ್ಸು ಬಂದು ತಲುಪಿರುತ್ತೆ. ಅದಕ್ಕೋಸ್ಕರ ನಾವು ಯಾರೇ ನೋಡಿ, ಯಾವುದೇ ಒಂದು ಹೊಸ ರಿಲೇಷನ್ಶಿಪ್ ಆದರೆ ಅವ್ರು ಕೇಳಲಿ ಬಿಡಲಿ, ನಾವು ತುಂಬ ಅವ್ರಿಗೆ ಮೇಲೆ ಬಿದ್ದು ಕಾಲ್ ಮಾಡೋದಾಗಲಿ, ಅಥವಾ ಓವರ್ ಆಗಿ ಗಿಫ್ಟ್ಸ್ಗಳನ್ನ ಕೊಡೋದಾಗಲಿ, ಅಥವಾ ಅವರು ಎಲ್ಲಿ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋ ಭಯದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ತುಂಬ ಅಂದರೆ ಓವರ್ ಅವೈಲಬಿಲಿಟಿ ತೋರಿಸೋದು, ಅಥವಾ ನಮಗೇನೋ ಪ್ರೆಷರ್ ಇರುತ್ತೆ ಆದರೆ ಅವ್ರ ಮುಂದೆ ನಾವು ಅದನ್ನು ತೋರಿಸ್ಕೊಳ್ದೇನೆ ಅವ್ರ ಹತ್ರ ನಾವು ತುಂಬ ಖುಷಿಯಾಗಿರ್ತೀವಿ. ಅಥವಾ ನನಗೇನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಬಟ್ ಅವರು ಎಲ್ಲೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಾರೆ, ನಾನು ಓವರ್ ಡೂ ಆಗಿ ಅಥವಾ ಓವರ್ ಗಿವರ್ ಆಗಿ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಇದನ್ನು ನಾಳೆ ಅವ್ರ ಮುಂದೆ ನೆನೆಸ್ಕೊಂಡು ನನ್ನ ಬಿಟ್ಟು ಹೋಗದೆ ಇರ್ಬೋದು, ಅವ್ರು ನನ್ನ ಜೊತೆನೇ ಇರ್ತಾರೆ. ಯಾಕಂದರೆ ನಾನು ತುಂಬ ಎಮೋಷನಲ್ ಅವೈಲಬಿಲಿಟಿನ ಅವ್ರಿಗೆ ಅಂದರೆ ತನಗೆ ತಾನು ಮೋಸ ಮಾಡ್ಕೊಂಡು, ಅಥವಾ ತನ್ನ ಸೆಲ್ಫ್ ವರ್ತ್ನ ಅರ್ಥ ಮಾಡ್ಕೊಳ್ದೆ, ಸೆಲ್ಫ್ ಲವ್ ಮಾಡ್ಕೊಳ್ದೇನೆ, ಅವ್ರಿಗೋಸ್ಕರ ಅವ್ರ ಅವೈಲಬಿಲಿಟಿ ಇಲ್ದೇನೆ ಬೇರೆಯವ್ರಿಗೋಸ್ಕರ ಅವೈಲಬಿಲಿಟಿ ತೋರಿಸ್ತಾರೆ. ಅವ್ರಿಗೇನೋ ಕೆಲಸ ಇರುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ, ಬಟ್ ಆದ್ರೂ ಬೇರೆಯವರು ಅಂದರೆ ಎದುರುಗಡೆ ಇರೋ ರಿಲೇಷನ್ಶಿಪ್ಪಿಂದ ಎಲ್ಲಿ ಅವರು ನನ್ನಿಂದ ದೂರ ಹೋಗ್ತಾರೆ, ಆಚೆ ಹೋಗ್ತಾರೆ, ಅವ್ರನ್ನ ಎಮೋಷನಲ್ ಆಗಿರ್ಬೋದು, ಅಥವಾ ಮೆಂಟಲಿ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಇವ್ರನ್ನ ನಾನು ಹೇಗಾದ್ರು ಮಾಡಿ ಹಿಡಿದಿಟ್ಕೋಬೇಕು, ಈ ಪ್ರೀತಿ ನನ್ನೊಬ್ಳಿಗೆ ಸಿಗಬೇಕು, ನನಗೆ ಮಾತ್ರ ಸಿಗಬೇಕು ಅಂತ ನಾವೇನು ಮಾಡ್ತೀವಿ, ಓವರ್ ಅವೈಲಬಿಲಿಟಿನ ತೋರಿಸ್ತೀವಿ. ಹಾಗೆ ನಮಗೆ ಏನೇ ಕಷ್ಟ ಇರ್ಬೋದು, ಇವ್ರಿಗೆ ನಾನು ಫೈನಾನ್ಷಿಯಲ್ ಆಗಿ ನಾನು ಸ್ಟೆಬಿಲಿಟಿಯಾಗಿ ನಿಂತ್ಕೊಂಡಾಗ ಈ ವ್ಯಕ್ತಿ ಮುಂದೊಂದು ದಿನ ನನ್ನ ನೆನೆಸ್ಕೊಂಡು ಅಥವಾ ಮಿಸ್ ಮಾಡ್ಕೊಂಡು ಇವ್ರನ್ನ ಮತ್ತೆ ನನ್ನ ಹತ್ರ ಬಂದೇ ಬರ್ತಾರೆ ಅನ್ನೋ ಒಂದು ಮನಸ್ಥಿತಿಯಿಂದ ಓವರ್ ಆಗಿ ನಾವು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತೀವಿ. ಬಟ್ ಇದನ್ನು ಏನಂತ ಹೇಳ್ತೀವಿ ಅಂದರೆ, ಇದನ್ನು ಆಂಗ್ಷಿಯಸ್ ಅಟ್ಯಾಚ್ಮೆಂಟ್ ಅಂತ ಕರಿತೀವಿ. ಒಂದೇ ಒಂದು ನಿಮಿಷ ಅವರು ಫೋನ್ ಕಾಲ್ ರಿಸೀವ್ ಮಾಡೋದು ಲೇಟ್ ಆಗ್ಬೋದು, ಅಥವಾ ಅವರಿಂದ ರಿಪ್ಲೈ ಬರೋದು ಲೇಟ್ ಆಗ್ಬೋದು, ಅಥವಾ ಅವರು ಏನೋ ಮೀಟ್ ಮಾಡ್ತೀನಿ ಅಂತ ಹೇಳಿ ಇಲ್ಲ ಇವತ್ತು ಆಗೋದಿಲ್ಲ, ನೆಕ್ಸ್ಟ್ ಡೇ ಯಾವಾಗಲಾದ್ರು ಸಿಗೋಣ ಅಂತ ಹೇಳಿದಾಗ ತುಂಬ ಓವರ್ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದರೆ ಅವರಿಗೆ ಮುಂಚೆ ಸಿಗದೆ ಇರೋ ಪ್ರೀತಿ ಇವಾಗ ಇಲ್ಲಿ ಈ ಪ್ರೀತಿ ಸಿಕ್ಕಿರೋದು ಇವ್ರಿಗೆ ಮೋಸ ಆಗ್ತಾ ಇದೆ, ದೂರ ಓಡೋಗ್ತಾ ಇದ್ದಾರೆ ಅನ್ನೋ ಭಯದಿಂದ ಇವರು ಇದನ್ನೇನು ಮಾಡ್ತಾರೆ, ಆಂಗ್ಷಿಯಸ್ ಅಟ್ಯಾಚ್ಮೆಂಟಿಂದ ಹಿಡಿದಿಟ್ಕೊಳ್ಳೋಕ್ಕೆ ನೋಡ್ತಾರೆ. ಬಟ್ ಈ ಓವರ್ ಥಿಂಕಿಂದ ಅಥವಾ ಅವ್ರಿಗೂ ಎದುರುಗಡೆ ಇರೋರ್ಗೂ ಫ್ರೀಡಮ್ ಕೊಡ್ದೇನೆ ಒಂದು ತುಂಬ ಹಿಡಿತದಲ್ಲಿ ಇರೋದ್ರಿಂದ ಏನಾಗುತ್ತೆ, ಇನ್ನೊಬ್ರು ಯಾರು ರಿಲೇಷನ್ಶಿಪ್ಗಳೇ ಇರ್ತಾರೆ ಅವರು ಕೂಡ ಇದು ತುಂಬ ಇರ್ಸು ಮುರ್ಸು ಅಥವಾ ಒಂದು ಜೈಲಲ್ಲಿ ಇರೋ ಥರ ಹಿಂಸೆಯನ್ನು ಅನುಭವಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಈ ಆಂಗ್ಷಿಯಸ್ ಅಟ್ಯಾಚ್ಮೆಂಟಿಂದ ಇವ್ರಿಗೂ ನೆಮ್ಮದಿ ಇರೋದಿಲ್ಲ, ಮತ್ತು ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೂ ನೆಮ್ಮದಿ ಇರೋದಿಲ್ಲ. ಯಾಕೆ ಅಂತಂದರೆ ಇವ್ರಿಗೆ ಆ ಪ್ರೀತಿ ಮತ್ತು ಯಾವುದೇ ಒಂದು ಅಟೆನ್ಷನ್ ಆಗಿರ್ಬೋದು, ಅಥವಾ ಎಮೋಷನಲ್ ಅವೈಲಬಿಲಿಟಿ ಆಗಿರ್ಬೋದು, ಇವ್ರಿಗೆ ಆ ಚಿಕ್ಕ ವಯಸ್ಸಲ್ಲಿ ಇವ್ರಿಗೆ ಅದನ್ನು ಸಿಕ್ಕೇ ಇರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಯಾವುದೇ ವ್ಯಕ್ತಿ ತುಂಬ ಓವರ್ ಡೂ ಮಾಡೋದು, ಓವರ್ ಗಿವ್ ಮಾಡೋದು, ಅಥವಾ ಓವರ್ ಲವ್ ಮಾಡೋದು, ಅಥವಾ ಓವರ್ ನರ್ಚರ್ ಮಾಡೋದು ನೋಡಿ ಅವ್ರನ್ನ ಅಬ್ಸರ್ವ್ ಮಾಡಿ. ಯಾಕಂದರೆ ಅವ್ರಿಗೇನು ಸಿಕ್ಕಿರೋದಿಲ್ಲ ಅದನ್ನು ಇನ್ನೊಬ್ರಿಗೆ ಕೊಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸ್ವಾಸ್ಥ್ಯ ಸಮಾಜಕ್ಕೆ ನಮ್ಮ ಒಂದು ಮೆಂಟಲ್ ಸ್ಟ್ರೆಂತ್ನ ಹೇಗೆ ಇಟ್ಕೋಬೇಕು, ಈ ಓವರ್ ಆಂಗ್ಸೈಟಿ ಅಥವಾ ಓವರ್ ಸ್ಟ್ರೆಸ್ಸಿಂದ ಬರುವಂತಹ ಮಾನಸಿಕ ರೋಗಗಳು ಯಾವ್ಯಾವುದು, ಅದರಿಂದ ನಾವು ಹೇಗೆ ತಡೆಗಟ್ಟಬೇಕು, ಅದರಿಂದ ನಮಗೆ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜಸ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋದ್ವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.